ಚಪಾತಿ ಮಾಡದ್ಮೇಲೆ ಅಡ್ಗೆ ಮನೆ ಕ್ಲೀನ್ ಮಾಡೋ ಪಜಿತಿ ಇದೆಯಲ್ಲ, ಬಂದ್ಬಿಡು ಅದೇನ್ ಅಂತಾರಲ್ಲ. ಚಪಾತಿ ಮಾಡೋದಕ್ಕೆ ಹೋಗಿ ನಾನ್ ಮಾಡಿದೀಯ ಅವಾಂತರನ ಬೇಗ ಬೇಗ ಕ್ಲೀನ್ ಮಾಡಿ ಹಾಗೆ ಬೇಗ ತಲೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದೆ. ಸ್ಕೂಲ್ ಮುಗಿದ್ಮೇಲೆ ಫಾರ್ ದ ಸೆಕೆಂಡ್ ಟೈಮ್ ನಾನು ಥ್ರೋಬಾಲ್ ಆಡ್ದೆ. ತುಂಬಾ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ನನ್ನ ಮೈಕೈ ಎಲ್ಲ ಹಳೆ ಗುಜ್ರಿ ಗಾಡಿ ಆಗೋಗಿತ್ತು. ಇನ್ನೇನ್ ಮಾಡೋದು ಅಂತ ನಾನು ನಾಷ್ಟಾನ ಮುಗಿಸ್ಕೊಂಡೆ. ಆದ್ರೆ ಆ ಗ್ಯಾಪ್ ಅಲ್ಲಿ ನೆನಪಾಯ್ತು, ನಾನೊಂದು ಫೇಸ್ ಪ್ಯಾಕು ರೆಡಿ ಮಾಡ್ಕೊಂಡಿದ್ದೆ, ಅದನ್ನ ಹಚ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದೀನಿ ಅಂತ. ಇನ್ನೇನ್ ವೇಸ್ಟ್ ಮಾಡೋದು ಅಂತ ಹಚ್ಕೊಂಡೆ. ಅದು ಡ್ರೈ ಆಗೋ ಗ್ಯಾಪ್ ಅಲ್ಲಿ ಒಂದು ಸಣ್ಣ ಎಡಿಟಿಂಗ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಅದು ಡ್ರೈ ಆದ್ಮೇಲೆ ಕಂಪ್ಲೀಟ್ ಆಗಿ ಫೇಸ್ ವಾಶ್ ಕೂಡ ಮಾಡ್ಕೊಂಡೆ. ಅದಾದ್ಮೇಲೆ ನಾನು ಹೊರಗಡೆ ಹೋಗೋ ಕಾರ್ಯಕ್ರಮ ಇತ್ತು. ಇವತ್ತು ನಾನು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದೀನಿ. ಯಾಕೆ ಅಂತ ನೀವೇ ನೋಡಿ. ನಾನು ಹೊರಟಿದ್ದು ಲುಲ್ಲು ಮಾಲ್ ಕಡೆ. ನನ್ನ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ ಆಗಿದಂತ ಸೇವಂತಿ ಮೊದಲನೇ ಬಾರಿಗೆ ದೊಡ್ಡ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂತಿದ್ದಾರೆ. ಅವ್ರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಅಷ್ಟು ಜನ ಥಿಯೇಟರ್ ಫ್ರೆಂಡ್ಸ್ ಅವತ್ತಲ್ಲಿ ಹಾಜರಾಗಿದ್ವಿ. ನನ್ಗಂತೂ ರಿತ್ಯಕ್ಕ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ತುಂಬಾ ದಿನ ಆದ್ಮೇಲೆ ಸಿಕ್ಕಿರುವಂತ ನನ್ನ ಎಲ್ಲಾ ಥಿಯೇಟರ್ ಫ್ರೆಂಡ್ಸ್ಗೆ ಒಂದು ಹಾಯ್ ಹೇಳ್ತಾ ಅರ್ಜೆಂಟ್ ಮನೆಗೆ ಬಂದೆ. ಒಂದು ಪೋಸ್ಟಿಂಗ್ ಪೆಂಡಿಂಗ್ ಇರೋದ್ರಿಂದ ಫಸ್ಟ್ ಅದ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಎಡಿಟ್ ಪೋಸ್ಟ್ ಏನೇನಿದೆ ಅವೆಲ್ಲ ಮುಗಿಸ್ಕೊಂಡೆ. ಅದಾದ್ಮೇಲೆ ಫ್ರೆಶ್ ಅಪ್ ಆದೆ. ಮತ್ತಿನ್ನೇನಿದೆ, ನೈಟ್ ಆಯ್ತು, ಅದೇ ರೂಟೀನ್. ಇವತ್ತಿನ ನನ್ನ ರಾಮಾಯಣ ಇಷ್ಟೇ. ಮುಂದಿನ ಕತೆ ನಾನು ನೆಕ್ಸ್ಟ್ ಮಿನಿ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಬಾಯ್.